ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ. ಇಡೀ ಗ್ರಾಮದಲ್ಲಿ ಹಬ್ಬ ಮಾಡಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ. ಗ್ರಾಮದಲ್ಲೆಲ್ಲ ಹಬ್ಬದ ವಾತಾವರಣ. ಬೆಳ್ಳಿ ರಥದಲ್ಲಿ ಶಿಕ್ಷಕರ ಮೆರವಣಿಗೆ, ಡಿಜೆ ಸೌಂಡ್ಗೆ ಮಕ್ಕಳ ಭರ್ಜರಿ ಸ್ಟೆಪ್. ಗ್ರಾಮಸ್ಥರ ಕಣ್ಣೀರು, ಹಳ್ಳಿ ಜನರ ಪ್ರೀತಿಯ ಮುಂದೆ ಯಾವುದು ದೊಡ್ಡದಲ್ಲ ಅನ್ನೋದು ಈ ದೃಶ್ಯ ನೋಡಿದ್ರೆ ಗೊತ್ತಾಗತ್ತೆ ಕಣ್ರಿ. ಹೌದು, ಇದು ಬಳ್ಳಾರಿ ತಾಲೂಕಿನ ಕರ್ಚೇಡು ಗ್ರಾಮದಲ್ಲಿ ಇಬ್ರು ಶಿಕ್ಷಕರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ನಡೆದ ಅದ್ದೂರಿ ಬೀಳ್ಕೊಡುಗೆ ಕಾರ್ಯಕ್ರಮ. ಅಂದಾಗೆ ಕರ್ಚೇಡು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಂಗಳೂರು ಜಿಲ್ಲೆಯ ಪ್ರದೀಪ್ 18 ವರ್ಷ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ಈಗ ದಿಢೀರಂತ ವರ್ಗಾವಣೆಗೊಂಡಿದ್ದಾರೆ. ಅದೇ ಶಾಲೆಯ ಮುಖ್ಯ ಶಿಕ್ಷಕಿ ಎಲಿಜಾಬೆತ್ತಳ 7 ವರ್ಷ ಸೇವೆ ಸಲ್ಲಿಸಿ ವರ್ಗವಾಗಿದ್ದಾರೆ. ಹೀಗಾಗಿ ಇಬ್ಬರು ಮಾದರಿ ಶಿಕ್ಷಕರ ವರ್ಗಾವಣೆ ಗ್ರಾಮಸ್ಥರಿಗೆ ಸಾಕಷ್ಟು ನೋವು ಉಂಟು ಮಾಡಿದೆ. ಪ್ರದೀಪ್ ಹಾಗೂ ಎಲಿಜಾಬೆತ್ ತಮ್ಮ ಅವಧಿಯಲ್ಲಿ ಕರ್ಚೇಡು ಗ್ರಾಮದ ಸಾವಿರಾರು ಮಕ್ಕಳಿಗೆ ಪಾಠ ಕಲಿಸಿಕೊಟ್ಟಿದ್ದಾರೆ. ಈ ಶಿಕ್ಷಕರು ಪಾಠ ಮಾಡುತ್ತಿದ್ದ ರೀತಿ, ಮಕ್ಕಳು ಹಾಗೂ ಪೋಷಕರ ಜೊತೆಗಿನ ಬಾಂಧವ್ಯ, ಮಕ್ಕಳ ಭವಿಷ್ಯದ ಬಗ್ಗೆ ಜಾಗೃತಿ ಮೂಡಿಸಿದರ ಫಲವಾಗಿ ಇಡೀ ಗ್ರಾಮವೇ ಇವರನ್ನ ತಮ್ಮ ಕುಟುಂಬದಂತೆ ಭಾವಿಸಿತ್ತು. ಈಗ ಅವರು ಬೇರೆಡೆ ಹೊರಟಿರುವುದು ಸಹಜವಾಗಿ ನೋವು ಉಂಟು ಮಾಡಿದೆ. ನೋವಿನ ನಡುವೆಯೂ ಇಬ್ಬರು ಮಾದರಿ ಶಿಕ್ಷಕರಿಗೆ ಗ್ರಾಮಸ್ಥರು ಅದ್ದೂರಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಇಡೀ ದಿನ ಗ್ರಾಮದಲ್ಲೆಲ್ಲ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಅವರು ನಮ್ಮ ಊರಿನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ ಆಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡ್ಕೊಡ್ಬೇಕಂದ್ರೆ ಅವ್ರು ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅದಕ್ಕೆ ಅಂತ ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ರೂ ಕೂಡ ಅವರು ಅನಿವಾರ್ಯ ಪರಿಸ್ಥಿತಿ ಹೋಗಲೇಬೇಕು. ಆದ ಕಾರಣ ನಾವು ಅವರಿಗೆ ಹೃತ್ಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅದು ಎಲ್ಲ ಯಶಸ್ವಿ. ನಮ್ಮ ಹಳೆ ವಿದ್ಯಾರ್ಥಿ ಮತ್ತು ಊರಿನ ಹಿರಿಯರು ಎಲ್ಲ ಶಿಕ್ಷಕರಿಂದ ಅತಿ ಉತ್ತಮವಾಗಿ ನೆರವೇರಿಸಿಕೊಡಲಾಯಿತು. ಮಕ್ಕಳು ಹಾಗೂ ಶಿಕ್ಷಕರಿಂದ ನೃತ್ಯ, ಗ್ರಾಮದ ತುಂಬೆಲ್ಲ ಬೆಳ್ಳಿ ರಥದಲ್ಲಿ ಮೆರವಣಿಗೆ. ಶಿಕ್ಷಕರಿಗೆ ಸನ್ಮಾನ ಮಾಡಿ ಗ್ರಾಮದಲ್ಲೆಲ್ಲ ಬೆಳ್ಳಿ ರಥದಲ್ಲಿ ಶಿಕ್ಷಕರ ಮೆರವಣಿಗೆ ಮಾಡಿಸಿದ್ರು. ಇಡೀ ಗ್ರಾಮಸ್ಥರೆಲ್ಲ ಒಂದೆಡೆ ಸಿಹಿ ಊಟ ಮಾಡಿ ಶಿಕ್ಷಕರ ಗುಣಗಾನ ಮಾಡಿದ್ರು ಕಣ್ರಿ. ಅನಿವಾರ್ಯ ಕಾರಣಗಳಿಂದ, ಯಾಕೆಂತಂದ್ರೆ ನನಗೆ ಒಬ್ಬ ಅಣ್ಣ ತಮ್ಮ ಅಂತಿದ್ರೆ ನಾನು ಕರ್ಚೇಡಿನಲ್ಲೇ ರಿಟೈರ್ಡ್ ಆಗಿ ಆಮೇಲೆ ಹೋಗಿ ನಾನು ಆರಾಮ ಸೆಟ್ಲ್ ಆಗ್ತಿದ್ದೆ. ನನಗೆ ಅದೊಂದು ಪರ್ಗಿದೆ, ನನಗೆ ಅಣ್ಣ ತಮ್ಮ ಇರ್ಬೇಕಾಗಿತ್ತು ಅಂತ. ಯಾಕೆಂದ್ರೆ ನಾನು ತಂದೆ ತಾಯಿ ಜೊತೆಗೆ ಅವನಿರೋನು, ನಾನು ಆರಾಮಾಗಿ ಹೋಗ್ಬೋದಾಗಿತ್ತು. ನಮ್ಮ ತಂದೆ ತಾಯಿಯ ಒಂದು ವಯಸ್ಸಾಗಿರ್ತಕ್ಕಂಥ ಇದರಿಂದ ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ಈ ಒಂದು ವರ್ಗಾವಣೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆಲ್ಲರಿಗೂ ಕೂಡ ನನಗೆ ಆಶೀರ್ವಾದವನ್ನು ನೀಡಿ ನನ್ನನ್ನು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಇನ್ನು ಮಕ್ಕಳು ನೃತ್ಯ ಮಾಡಿ ಕಣ್ಣೀರು ಹಾಕಿ ನೆಚ್ಚಿನ ಶಿಕ್ಷಕರಿಗೆ ಗೌರವ ಸಲ್ಲಿಸಿದ್ರು. ಇನ್ನೊಂದೆಡೆ ಶಿಕ್ಷಕ ಪ್ರದೀಪ್ ಕೂಡ ಮಕ್ಕಳ ಜೊತೆ ನೃತ್ಯ ಮಾಡಿ ಗ್ರಾಮಸ್ಥರ ಪ್ರೀತಿಗೆ ಚಿರಋಣಿ ಎಂದರು. ಒಟ್ಟಾರೆ ಸರ್ಕಾರಿ ಶಾಲೆಯ ಈ ಶಿಕ್ಷಕರು ಮಾಡಿದ ಮಾದರಿ ಸೇವೆಯನ್ನ ಇಡೀ ಗ್ರಾಮವೇ ಮೆಚ್ಚಿಕೊಂಡಿದೆ. ಕಾಟಾಚಾರಕ್ಕೆ ಕೆಲಸ ಮಾಡಿ ಸಂಬಳ ಎಣಿಸುವುದರ ಮಧ್ಯೆ ಪ್ರದೀಪ್ ಮತ್ತು ಎಲಿಜಾಬೆತ್ ವಿಭಿನ್ನ ಶಿಕ್ಷಕರು ಎನ್ನುವುದನ್ನ ಗ್ರಾಮಸ್ಥರು ಅದ್ದೂರಿ ಬೀಳ್ಕೊಡುಗೆ ಸಾಕ್ಷಿಯಾಯಿತು. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.